ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮನಸ ಮಹಿ ಕನ್ನಡ ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಬೆಳಿಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಮುಖ ಒರೆಸ್ತಾ ಇದ್ದೆ. ಅವಾಗ ಯಾಕೋ ಅನ್ನಿಸ್ತು ನನ್ನ ಫೇಸು ಸ್ವಲ್ಪ ಡಲ್ಲಾಗಿ ಕಾಣಿಸ್ತಿದೆಯಲ್ಲ ಅಂತ, ಇದಕ್ಕೇನಾದರೂ ಮಾಡಬೇಕಲ್ಲ ಅಂತ ಅನ್ನಿಸ್ತು. ಅದಕ್ಕೆ ಇಮ್ಮಿಡಿಯೇಟಾಗಿ ಹೋಗಿ ಒಂದು ಬೌಲ್ ತಗೊಂಡು, ಬೌಲ್ ಅಂದರೆ ದೊಡ್ಡದಾಗಿರೋ ಸ್ವಲ್ಪ ಪಾತ್ರೆ ತಗೊಂಡು ಅದನ್ನು ವಾಶ್ ಮಾಡಿ, ಇವಾಗ ಅದಕ್ಕೆ ಸ್ವಲ್ಪ ಅರಿಶಿನ ತಗೊಂಡು ಸ್ವಲ್ಪ ಜೇನುತುಪ್ಪ ತಗೊಂಡು ಸ್ಟೀಮ್ ತಗೊಳ್ಳೋಣ ಅಂತ ಕೊತ ಕುದೀತಾ ಇರೋ ಬಿಸಿನೀರನ್ನ ತಗೊಬಂದು ಇಟ್ಕೊಂಡೆ. ಅದಕ್ಕೆ ಇವಾಗ ಒಂದು ಸ್ಪೂನ್ ಆಗುವಷ್ಟು, ಸ್ಪೂನ್ಗಿಂತ ಸ್ವಲ್ಪ ಕಡಿಮೆನೇ, ನಾನು ಆ ಥರ ಕೈಯಲ್ಲಿ ಹಾಕ್ತಿರೋದ್ರಿಂದ ನನಗೆ ಅಳತೆ ಗೊತ್ತಾಗಲಿಲ್ಲ. ಒಂದು ಅರ್ಧ ಸ್ಪೂನ್ ಆದರೆ ಸಾಕಾಗುತ್ತೆ. ಅರ್ಧ ಸ್ಪೂನ್ ಆದರೆ ತಗೊಂಡು ಬಿಸಿನೀರಲ್ಲಿ ಹಾಕಿ ಇವಾಗ ಜೇನುತುಪ್ಪನ ಹಾಕ್ತಾಯಿದ್ದೀನಿ. ಜೇನುತುಪ್ಪ ಒಂದು 1/4 ಟೀ ಸ್ಪೂನಷ್ಟು ಸಾಕಾಗುತ್ತೆ. ಇವಾಗ ರೆಡಿಯಾಗಿದೆ ನಾನು ಸ್ಟೀಮ್ ತಗೊಳ್ಳೋದಕ್ಕೆ. ಇವಾಗ ಟವಲ್ ತಗೊಂಡಿಲ್ಲ, ಮರ್ತ್ಬಿಟ್ಟಿದ್ದೆ, ತಗೊಂಡೆ. ಈ ರೀತಿ ಕವರ್ ಮಾಡಿ ಸ್ಟೀಮ್ ತಗೋತಿದ್ದೀನಿ. ಈ ರೀತಿ ಕವರ್ ಮಾಡಿ ಸ್ಟೀಮ್ ತಗೊಳ್ಳೋದ್ರಿಂದ ಆ ಸ್ಟೀಮ್ ಆ ಕಡೆ ಈ ಕಡೆ ಹೋಗೋದಿಲ್ಲ, ಹೊಗೆ ನಮ್ಮ ಫೇಸ್ಗೆ ಹೊಗೆ ಬೀಳುತ್ತೆ. ಈ ರೀತಿ ಫುಲ್ ಫೇಸ್ನ ಆ ಕಡೆ ಮಾಡಿ, ಆ ಕಡೆ ಈ ಕಡೆ ಫುಲ್ ಫೇಸ್ ಕವರ್ ಆಗೋ ರೀತಿ ಸ್ಟೀಮ್ ತಗೋಬೇಕು. ಹೊಗೆ ಪೂರ್ತಿ ಫೇಸ್ಗೆ ಆ ಹೊಗೆ ಕವರ್ ಆಗಬೇಕು. ತುಂಬ ಒಳ್ಳೆಯದು ಫ್ರೆಂಡ್ಸ್. ಈ ರೀತಿ ಮಾಡೋದ್ರಿಂದ ಫೇಸು ಸ್ವಲ್ಪ ಡಲ್ಲಾಗಿದ್ದರೆ ಮತ್ತು ಏನಾದರೂ ಕೊಳೆ ಇದ್ದರೆ, ಟ್ಯಾನ್ ಇದ್ದರೆ ಸ್ವಲ್ಪ ರಿಮೂವ್ ಆಗುತ್ತೆ. ಈ ರೀತಿ ವಾರಕ್ಕೆ 3 ಸಲ ಮಾಡಿ, ನೀವು ಬೇಕಿದ್ರೆ ಟ್ರೈ ಮಾಡಿ. ನಾನು ಟ್ರೈ ಮಾಡ್ತಾಯಿರ್ತೀನಿ. ಇವಾಗ ಆಯಿತು ಸ್ಟೀಮೆಲ್ಲ. ಇವಾಗ ತಿಂಡಿ ತಿಂತಾಯಿದ್ದೀನಿ. ರಾಗಿ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದರು. ತಿಂದ್ಬಿಟ್ಟು ನೋಡಿ, ಸ್ಟೀಮ್ ತಗೊಂಡಿದ್ನಿ ಅಲ್ವಾ, ನೋಡ್ಬೋದು ಇನ್ಸ್ಟೆಂಟಾಗಿ ಹೆಂಗೆ ಗ್ಲೋ ಕೊಟ್ಟಿದೆ ಅಂತ. ನೀವು ಲೈವ್ ರಿಸಲ್ಟ್ ತೋರಿಸ್ತಾ ಇದ್ದೀನಿ. ಇವಾಗ ನೆಕ್ಸ್ಟು ಇವತ್ತು ಸ್ನಾನ ಮಾಡಬೇಕಿತ್ತಲ್ವ, ಅದಕ್ಕೆ ಹೇರ್ ಕೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಅಗಸೆ ಬೀಜ ತಗೊಂಡು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಸ್ಟವ್ ಹಚ್ಚಿ ನೀರು ಹಾಕ್ತಾಯಿದ್ದೀನಿ. ನೀರು ಸ್ವಲ್ಪ ಕಾಯಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಅವಾಗ ಸ್ವಲ್ಪ ಕಾದಿದೆ ಅನ್ನಿಸ್ತು. ಒಂದು ಸ್ಪೂನ್ ತೊಗೊಂಡು ಅಗಸೆ ಬೀಜನ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಹಾಕ್ತೆ, ಮತ್ತು ಇವಾಗ 2ನೇ ಸ್ಪೂನು ಹಾಕಿದೆ. 2 ಸ್ಪೂನ್ ಸಾಕು. ನೋಡ್ತಾಯಿದ್ದೆ ನೀರು ಸಾಕಾಗುತ್ತಾ ಇಲ್ವ ಅಂತ. ಇನ್ನೂ ಸ್ವಲ್ಪ ನೀರು ಬೇಕು ಅನ್ನಿಸ್ತು, ಅದಕ್ಕೆ ನೀರು ಹಾಕ್ಕೊಂಡೆ. ನನ್ನ ಹೇರು ತುಂಬ ಡ್ರೈ ಥರ ಅನ್ನಿಸ್ತಾ ಇತ್ತು, ಅದರಿಂದ ಸ್ವಲ್ಪ ಸ್ಮೂತ್ ಆಗಲಿ ಅಂತ ಹೇಳಿ ಈ ರೀತಿ ಮಾಡ್ತಾಯಿದ್ದೆ. ಇನ್ನು ಯಾವುದೇ ಇಂಗ್ರೀಡಿಯೆಂಟ್ ಇಲ್ಲ, ಜಸ್ಟ್ ಒಂದೇ ಅಗಸೆ ಬೀಜ ತಗೊಂಡು ನೀರಲ್ಲಿ ಮಾಡ್ತಾಯಿದ್ದೀನಿ. ಉಳಿದಿರೋ ಅಗಸೆ ಬೀಜನ ಕವರಲ್ಲಿ ಕಟ್ಟಿ ಇಡ್ತಾಯಿದ್ದೀನಿ. ಇಂಗ್ಲೀಷಲ್ಲಿ ಇದನ್ನು ಫ್ಲ್ಯಾಕ್ಸ್ ಸೀಡ್ ಅಂತಲೂ ಕರೀತಾರೆ. ಇದು ತುಂಬ ಒಳ್ಳೆಯದು ನಮ್ಮ ಹೇರ್ಗೆ, ಗ್ರೋತ್ ಆಗೋಕ್ಕೂ ಅಷ್ಟೇ. ಇವಾಗ ನೋಡಿ ಕುದೀತಾ ಇದೆ. ಅಷ್ಟರಲ್ಲಿ ಕೋತಿ ಬಂದ್ಬಿಟ್ಟಿತ್ತು ಈಚೆ. ಅದಕ್ಕೆ ನೋಡೋಣ ಅಂತ ಕಿಟಕಿ ತೆಗೆದು ಬಂದೆ. ಡೋರ್ ಕ್ಲೋಸ್ ಮಾಡಿದ್ವಿ, ಅದರಿಂದ ಅದು ಒಳಗಡೆ ಬರೋಕ್ಕಾಗಿಲ್ಲ. ಕಿಟಕಿ ಹತ್ರನೇ ಬಂದ್ಬಿಟ್ಟಿತ್ತು. ನಾನು ಕೂಗ್ಬಿಟ್ಟೆ, ಅದರಿಂದ ಅದು ಅಲ್ಲೋ ಕೂತ್ಬಿಟ್ಟಿತ್ತು. ಇದು ಕೊತ ಅಂತ ಕುದೀತಾ ಇದೆ, ಇನ್ನೂ ಆಗಬೇಕು. ಸ್ಪೂನ್ ಹಾಕಿ ನೋಡಿದೆ,
ಇನ್ನೂ ಪೂರ್ತಿ ಅದು ಜೆಲ್ ಥರ ಆಗಬೇಕು, ಅದು ಇನ್ನೂ ಜೆಲ್ ಥರ ಆಗಿರಲಿಲ್ಲ. ಅದಕ್ಕೆ ನೋಡಿಬಿಟ್ಟು ಮತ್ತೆ ಹಂಗೆ ಬಿಟ್ಟೆ. ಇವಾಗ ಮತ್ತೆ ನೋಡೋಕೆ ಬಂದೆ, ಜೆಲ್ ಥರ ಆಗಿದೆ. ಫೈನಲಿ ನಮ್ಮ ಹೇರ್ಗೆ ಜೆಲ್ ರೆಡಿಯಾಗಿದೆ. ಇವಾಗ ಸ್ಟವ್ನ ಆಫ್ ಮಾಡಿ ಅದನ್ನು ಎತ್ತಿ ಸೈಡಲ್ಲಿ ಇಡ್ತಾ ಇದ್ದೀನಿ. ನನ್ನ ಮಗಳು ಎದ್ಲು, ಅದರಿಂದ ಅವಳಿಗೆ ಆ್ಯಪಲ್ ಬೇಯಿಸಿ ತಿನ್ಸೋಣ ಅಂತ ಹೇಳಿ ಒಂದು ಪಾತ್ರೆ ತಗೊಂಡೆ. ಆ್ಯಪಲ್ ತಗೊಂಡು ಕಟ್ ಮಾಡ್ತಾಯಿದ್ದೀನಿ. ತೊಳೆದ್ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ. ಎದ್ದಿದ್ಲು, ಆಟ ಆಡ್ತಾ ಇದ್ಲು, ಅಳ್ತಾ ಏನಿರಲಿಲ್ಲ. ಅದರಿಂದ ನಿಧಾನಕ್ಕೆ ಮಾಡ್ತಾಯಿದ್ದೆ. ಇವಾಗ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಅರ್ಧ ಆ್ಯಪಲ್ನ 2 ಭಾಗ ಮಾಡ್ಕೊಂಡಿದ್ದೀನಿ. ಇವಾಗ ಪಾತ್ರೆ ಇಟ್ಟು ಸ್ಟವ್ ಹಚ್ತಾ ಇದ್ದೀನಿ. ಸ್ವಲ್ಪ ಸ್ಟವ್ ಕಡಿಮೆ ಮಾಡಿದೆ. ಇವಾಗ ನೀರು ಹಾಕ್ತಿದ್ದೀನಿ. ಅಡುಗೆ ಮಾಡೋ ನೀರನ್ನ ಕೆಳಗಡೆ ಇಟ್ಕೊಂಡಿದ್ದೀವಿ ಬಿಂದಿಗೆಯಲ್ಲಿ. ಇನ್ನೂ ಸ್ವಲ್ಪ ಬೇಕಾಗಿತ್ತು ಅನ್ನಿಸೋದಕ್ಕೆ ತಗೊಂಡು ಇಟ್ಕೊಂಡೆ. ಆ್ಯಪಲ್ನ ಪಾತ್ರೆಲಿ ಹಾಕ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ನೀರು ಹಾಕಿದೆ. ಇನ್ನೂ ಸ್ವಲ್ಪ ಬೇಕು ಅನ್ನಿಸ್ತು, ಅದಕ್ಕೆ ನೀರು ಎತ್ತಿ ಹಾಕಿದೆ. ನೋಡಿ ಈ ರೀತಿ ಆಗಿದೆ. ಇವಾಗ ಇದನ್ನು ಬೇಯಕ್ಕೆ ಬಿಟ್ಟು ಲೋಟಲ್ಲೇ ಇಟ್ಟಿದ್ನಲ್ವ, ಚಾಕುನೆಲ್ಲ ತೊಳೆದಿಟ್ಟು ಲೋಟನ ಸೈಡಿಗಿಟ್ಟು ಬಂದೆ. ನನ್ನ ಮಗಳು ಆಟ ಆಡ್ತಾಯಿದ್ಲು, ಅದನ್ನು ನೋಡ್ತಾ ವೀಡಿಯೋ ಮಾಡ್ತಾ ನಿಂತಿದ್ದೆ. ಅಲ್ಲಿ ನೋಡಿ, ಅದನ್ನು ಟಿಪಾಯ್ದು, ಗ್ಲಾಸ್ ಟಿಪಾಯ್ದು ಕವರೆಲ್ಲ ಹೆಂಗೆ ಕಿತ್ತಾಕೊಳ್ಳಿ, ಅದೇ ಕೆಲಸ ಅವಳಿಗೆ. ಅಷ್ಟರಲ್ಲಿ ಅದೆಲ್ಲ ಬೇಯೋ ತನಕ, ಜೆಲ್ಲು ಆರೋ ತನಕ ಇವಳು ಆಟಾಡ್ತಾ ಇದ್ಲಲ್ವ ಅಲ್ಲೇ. ನಾನು ಏರ್ನ ಬಿಡಿಸ್ಕೊಬಿಡೋಣ ಅಂತ ಹೇಳಿ ಬೆಳಗ್ಗಿಂದ ಬಾಚಿರಲಿಲ್ಲ. ಬಾಚಣಿಗೆಲಿ, ದಪ್ಪಲ್ಲಿನ ಬಾಚಣಿಗೆಲಿ ಬಾಚ್ತಾಯಿದ್ದೀನಿ. ಇದು ಬಿಡ್ಸೋಕ್ಕಂತಲೇ ತೊಗೊಂಡಿರೋ ಬಾಚಣಿಗೆ. ನೋಡಿ, ನನ್ನ ಹೇರು ಸ್ವಲ್ಪ ಡ್ರೈ ಅನ್ನಿಸ್ತಾ ಇದೆ. ಅದಕ್ಕೆ ಸ್ವಲ್ಪ ಸ್ಮೂತ್ ಆಗಲಿ ಅಂತ ಹೇಳಿ ಜೆಲ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಟೈಮ್ ಇರಲ್ಲ. ಅವಳು ಏನಾದ್ರು ಅಳ್ತಾ ಇಲ್ಲದೆ ಆಟ ಆಡ್ತಾ ಇದ್ದರೆ ಈ ರೀತಿ ಮಾಡ್ಕೋಬೋದು. ಅವಳೇನಾದ್ರು ಅಳ್ತಾ ಇದ್ದರೆ ನಾನು ಬೇಕು ಅಂತ ಹಠ ಮಾಡಿದರೆ ಸ್ವಲ್ಪ ಕಷ್ಟ. ಇವತ್ತು ಸ್ವಲ್ಪ ಟೈಮ್ ಇತ್ತು ಜಾಸ್ತಿನೇ, ಅದರಿಂದ ಫ್ರೀಯಾಗಿ ಹೇರ್ ಕೇರ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೆ. ಈ ರೀತಿ ನಿಧಾನಕ್ಕೆ ಬಿಡಿಸ್ಕೋಬೇಕು. ಅವಾಗ ಬಿಡಿಸಾಯಿತು. ಕೂದಲನ್ನ ಎತ್ತು ಕಟ್ಕೊಳ್ಳೋಣ ಅಂತ ಹೇಳಿ ಕಟ್ತಾ ಇದ್ದೆ. ಕ್ಲಿಪ್ಪಲ್ಲೇ ಬಿಟ್ಬಿಟ್ಟಿದ್ದೆ, ಅದಕ್ಕೆ ಎತ್ಕೊಂಬರೋಣ ಅಂತ ಹೋಗಿ ಎತ್ಕೊಬಂದು ಹಾಕೋತಾ ಇದ್ದೀನಿ. ಇವಾಗ ಆಯಿತು, ಆ್ಯಪಲ್ ಏನಾಯಿತು ನೋಡೋಣ ಅಂತ ಬಂದೆ. ಆ್ಯಪಲ್ ಬೇಯ್ತಾ ಇತ್ತು, ನಾವು ಬೆಂದಿರಲಿಲ್ಲ. ಇನ್ನೂ ಸ್ವಲ್ಪ ಬೇಯಲಿ ಅಂತ ಹೇಳಿ ಲೋ ಫ್ಲೇಮ್ ಮಾಡಿದೆ. ಅದು ಬೇಯೋ ಅಷ್ಟರಲ್ಲಿ ಈ ಜೆಲ್ನ ಫ್ಲ್ಯಾಕ್ಸ್ ಸೀಡ್ಸಿಂದ ಬೇರೆ ಮಾಡೋಣ ಅಂತೇಳಿ, ಬರೀ ಜೆಲ್ ತಗೊಳ್ಳೋಣ ಅಂತ ಹೇಳಿ ಜಾಲ್ರಿ ಮತ್ತು ಬೌಲ್ ತಗೊಂಡು ಆಚೆ ಹೋಗ್ತಾ ಇದ್ದೀನಿ. ಅವಳೇ ಅಲ್ಲೇ ಆಟಾಡ್ತಾ ಇದ್ಲಲ್ವ, ಅದಕ್ಕೆ ಅಲ್ಲೇ ಕೂತ್ಕೊಂಡು ಮಾಡೋಣ ಮಾತಾಡ್ತಾ ಅವಳ ಜೊತೆ ಅಂತ ಬಂದೆ. ಚೇರ್ ಮೇಲಿಟ್ಟು ಅಷ್ಟರಲ್ಲಿ ಇನ್ನೂ ಮತ್ತೆ ಒಂದು ಸಲ ಬಂದು ನೋಡಿದೆ ಆ್ಯಪಲ್ ಬಂದಿದೆ ಅಂತ. ಅದು ರೆಡಿ ಆಗಿತ್ತು. ಅದಕ್ಕೆ ಸ್ಟೌವೆಲ್ಲ ಆಫ್ ಮಾಡಿ ಮತ್ತೆ ಬಂದು ಇದನ್ನು ಜೆಲ್ನ ತಗೋತಾ ಇದ್ದೆ. ಈ ರೀತಿ ನಿಧಾನಕ್ಕೆ ಈ ರೀತಿ ಮಾಡೋದ್ರಿಂದ ಜೆಲ್ ಬರುತ್ತೆ.
ಹಾಗೆ ಹಾಕಬಾರ್ದು, ಈ ರೀತಿ ಜೆಲ್ ತಗೊಂಡು ಹಾಕಬೇಕು. ಹೇರ್ ತುಂಬ ಸ್ಮೂತ್ ಆಗುತ್ತೆ, ಬೆಳೆಯೋದಕ್ಕೂ ತುಂಬ ಹೆಲ್ಪ್ ಮಾಡುತ್ತೆ ಇದು. ಅದರಿಂದ ನಾನು ಜಾಸ್ತಿ ಇದನ್ನೇ ಯೂಸ್ ಮಾಡ್ತಿರ್ತೀನಿ. ನೋಡಿ, ಇವಾಗ ಜೆಲ್ ರೆಡಿ ಆಗಿದೆ. ಈ ರೀತಿ ಬಂದಿದೆ ಫೈನಲ್. ಇದನ್ನು ಅಷ್ಟೇ ವೇಸ್ಟ್ ಮಾಡೋದಿಲ್ಲ ಸೀಡ್ಸ್ನು. ಇದನ್ನು ನೆಕ್ಸ್ಟು ಪೇಸ್ಟ್ ಪ್ಯಾಕ್ ಆಗಿ ಮಾಡ್ಕೊಳ್ಳೋಣ ಅಂತ ಎತ್ತಿಟ್ಕೊಂಡೆ. ಇವಾಗ ಜಾಲ್ರಿ ಬೇಕಿತ್ತು, ಸೇಬು ಮಗಳಿಗೆ ತಿನ್ಸೋಕ್ಕೆ, ಅದನ್ನು ಸ್ಮ್ಯಾಶ್ ಮಾಡ್ಕೋಬೇಕತ್ತಲ್ವ, ಅದಕ್ಕೆ ಬೇಕಿತ್ತು. ಅದಕ್ಕೂ ವಾಶ್ ಮಾಡಿ ತಗೊಳ್ಳೋಣ ಅಂತ ತಗೊಂಡೆ. ಒಂದು ಬೌಲ್ ಬೇಕಿತ್ತಲ್ವ, ಅದಕ್ಕೆ ಅದನ್ನು ಒಂದು ಬೌಲ್ ತಗೊಂಡು ವಾಶ್ ಮಾಡಿಕೊಂಡೆ. ಇವಾಗ ಆ್ಯಪಲ್ನ ಎತ್ತಿ ಪ್ಲೇಟಲ್ಲಿ ಹಾಕೋತಾ ಇದ್ದೀನಿ. ತಗೊಂಡು ಆಗ ಸ್ಮ್ಯಾಶ್ ಮಾಡೋಕ್ಕೆ ಬಂದೆ ಈಚೆ. ಅವಳು ಅಲ್ಲಾಟಾಡ್ತಾ ಇದ್ಲಲ್ಲ, ಅದಕ್ಕೆ ಅವಳ ಪಕ್ಕನೇ ಕೂತ್ಕೊಂಡು ಮಾಡೋಣ ಅಂತ. ಇವಾಗ ರೆಡಿ ಆಗಿದೆ ನೋಡಿ, ತಿನ್ನಿಸ್ತಾ ಇದ್ದೀನಿ. ತಿಂತಾಳೆ, ಅವಳಿಗಂತೂ ತುಂಬ ಇಷ್ಟ ಇದು. ತಿಂತಾಳೆ, ಇಷ್ಟಪಟ್ಟು ತಿಂತಾಳೆ, ಏನಿಲ್ಲ ಆಟ ಏನು ಮಾಡೋದಿಲ್ಲ. ಸ್ವಲ್ಪ ಮಾಡ್ತಾಳೆ, ಅವಾಗ ಈ ಥರ ಎಲ್ಲ ಆಟಾಡಿಸಿ ತಿನ್ನಿಸ್ತೀನಿ. ಫೈನಲಿ ಖಾಲಿ ಆಯಿತು, ತಿಂದಳು. ಇವಾಗ ಇಷ್ಟಾಗೋ ತನಕ ಊಟ ರೆಡಿ ಇತ್ತು. ನನ್ನ ಫೇವ್ರೇಟು ಹುರುಳಿಕಾಳು ಸಾಂಬಾರು, ಅನ್ನ ರೆಡಿ ಇತ್ತು. ಊಟ ಮಾಡಿ ಅವಳು ಅಲ್ಲೇ ಆಟಾಡ್ತಾಯಿದ್ಲು. ಮಾತಾಡ್ತಾ ಕೂತ್ಕೊಂಡು ಊಟ ಮಾಡ್ತಾಯಿದ್ದೆ, ಹಂಗೆ ವೀಡಿಯೋ ಮಾಡಿಕೊಂಡೆ. ಹಂಗೆ ಬಂದು ಒಳಗಡೆ ಅವಳು ಸ್ವಲ್ಪ ಅಳ್ತಾಯಿದ್ಲು, ಅದಕ್ಕೆ ಅವಳನ್ನ ಎತ್ತಾಕೊಂಡು ರೂಮಲ್ಲಿ ಬಂದು ಆಟಾಡ್ತಾಯಿದ್ದೆ ಅವಳ ಜೊತೆಗೆ. ಅವಳು ಸೌಂಡ್ ಮಾಡ್ಕೊಂಡು ಆಟ ಆಡ್ತಾಯಿದ್ಲು. ಅಷ್ಟರಲ್ಲಿ ನಮ್ಮ ಮಮ್ಮಿ ಬಂದು, ಅವಳಿಗೆ ಉಗುರು ಸ್ವಲ್ಪ ಉದ್ದ ಬೆಳೆದ್ಬಿಟ್ಟಿತ್ತು, ಅದಕ್ಕೆ ಒಂದು ಮಷಿನ್ ಆರ್ಡ್ರ್ ಮಾಡಿದ್ವಿ ಫ್ಲಿಪ್ಕಾರ್ಟಿಂದ. ಇದು ಬೇಬೀಸ್ಗೆ ಅಂತಲೇ ಮಾಡಿರೋದು, ನೇಲ್ ಕಟ್ ಮಾಡೋದಕ್ಕೆ. ಅದರಿಂದ ಇದನ್ನು ಆರ್ಡ್ರ್ ಮಾಡಿದ್ದೆ. ಕಟ್ ಮಾಡಿ ಎಲ್ಲ ಆಯಿತು. ಅವಳನ್ನ ಮಲಗಿಸ್ಬಿಟ್ಟು ನಾನಿವಾಗ ರೆಡಿ ಮಾಡ್ಕೊಂಡಿದ್ನಲ್ವ ಜೆಲ್ಲು, ಅದನ್ನು ಹಚ್ಚೋಣ ಅಂತ ಹೇಳಿ, ಅವಳು ಎದೋಳೋ ಅಷ್ಟರಲ್ಲಿ ನಾನು ಹಚ್ಕೊಬೇಡೋಣ ಹೇರ್ಗೆ ಅಂತ ಹೇಳಿ ಮತ್ತೆ ಸಿಕ್ಕಿ ಬಿಡಿಸ್ತಾ ಇದ್ದೀನಿ ನಿಧಾನಕ್ಕೆ. ಆವಾಗಲೇ ಬಿಡಿಸಿದ್ನಲ್ವ, ಅದರಿಂದ ಜಾಸ್ತಿ ಸಿಕ್ಕೇನಿರಲಿಲ್ಲ, ಸ್ವಲ್ಪ ಇತ್ತು ಅಷ್ಟೇ, ಬಿಡಿಸ್ದೆ. ಯಾವುದೇ ಹೇರ್ ಪ್ಯಾಕ್ ಹಚ್ಚಬೇಕಾದ್ರೂ, ಹೇರ್ ಆಯಿಲ್ ಹಚ್ಬೇಕಾದ್ರೂ ಅಷ್ಟೇ ಮುಂಚೆನೇ ಸಿಕ್ಕಿ ಬಿಡಿಸ್ಕೊಂಡ್ರೆ ಅದು ತುಂಬ ಒಳ್ಳೆಯದು. ಇವಾಗ 2 ಭಾಗ ಮಾಡಿಕೊಂಡೆ ಹೇರ್ನ. ನೋಡಿ, ಇದೇ ಜೆಲ್. ಇದಕ್ಕೆ ಕೊಬ್ಬರಿ ಎಣ್ಣೆನೂ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ನಿಮ್ಮಿಷ್ಟ, ಬೇಕು ಅಂದರೆ ನೀವು ಮಿಕ್ಸ್ ಮಾಡ್ಕೊಳ್ಳಿ, ನೀವು ಯಾರಾದರೂ ಟ್ರೈ ಮಾಡಿದರೆ. ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಪ್ಯಾರಾಚೂಟ್ ಕೊಕೊನಟ್ ಆಯಿಲ್ ನಾನು ಯೂಸ್ ಮಾಡೋದು ಅದೇ. ಇವಾಗ ನೋಡಿ ಹಚ್ತಾ ಇದ್ದೀನಿ ಒಂದು ಕಡೆ ಸೈಡು. ಮೊದಲು ಒಂದು ಕಡೆ ಸೈಡಿಂದ ನಿಧಾನಕ್ಕೆ ಹಚ್ಕೊಂಡು ಬರ್ತಾ ಇದ್ದೀನಿ. ಅಲ್ಲಿ ಇಟ್ಟರೆ ನನಗೆ ಅದು ಬಟ್ಟೆಗೆ ಆಗ್ಬಿಡ್ತಾಯಿತ್ತು ಜೆಲ್ಲು, ಅದರಿಂದ ಮೆಷಿನ್ ಮೇಲೆ ಇಟ್ಕೊಂಡೆ. ಈ ರೀತಿ ನಿಧಾನಕ್ಕೆ ಒಂದು ಕಡೆಯಿಂದ ಹಚ್ಕೊಂಡು ಹೋಗ್ಬೇಕಾಗುತ್ತೆ. ಮತ್ತು ಕೈಯಲ್ಲಿ ಇಟ್ಕೊಂಡೆ, ಅಲ್ಲೂ ಕಂಫರ್ಟ್ ಇರಲಿಲ್ಲ, ಮತ್ತು ಕಾಲ ಮೇಲೆ ಇಟ್ಕೊಂಡೆ. ಈ ರೀತಿ ಹಚ್ತಾ ಇದ್ದಿದ್ದೆ, ನಿಧಾನಕ್ಕೆ ಹಚ್ಬೇಕಾಗುತ್ತೆ. ಅಲ್ಲೂ ಕಂಫರ್ಟ್ ಆಗಲಿಲ್ಲ, ಅದಕ್ಕೆ ಮತ್ತೆ ಚೇರ್ ಮೇಲೆ ಇಟ್ಟೆ. ಇವಾಗ ಕೂದಲಿಗೆ ಹಚ್ಬೇಕು, ಇದು ಇಂಪಾರ್ಟೆಂಟು. ಕೂದಲಿಗೆ ಅಲ್ವಾ ನಮಗೆ ಸ್ಮೂತ್ ಆಗಬೇಕಾಗಿರೋದು, ನನ್ನ ಕೂದಲಿಗೆ. ಅದರಿಂದ ಜಾಸ್ತಿ ಕೂದಲಿಗೆ ಹಚ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಭಾಗ ಮಾಡಿ ಈ ರೀತಿ ಹಚ್ತಾ ಇದ್ದೀನಿ. ಇವಾಗಲೇ ಹಚ್ತಾ ಇದ್ದಾಗಲೇ ನನಗೆ ರಿಸಲ್ಟ್ ಗೊತ್ತಾಗ್ತಿದೆ, ಎಷ್ಟು ಸ್ಮೂತ್ ಆಗ್ತಿದೆ ಗೊತ್ತಾ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ನೀವೇ ಅವಾಗ ಹೇಳ್ತೀರಾ. ಹಚ್ತಾನೆ ಮಸಾಜ್ ಮಾಡ್ತಾಯಿದ್ದೆ ನಾನು. ಹಿಂದೆ ಎಲ್ಲ ಹಚ್ಚಿರಲಿಲ್ಲ, ಅದಕ್ಕೆ ಹಚ್ತಾ ಇದ್ದೆ.
ಕೂದಲಿಗೆ ಜಾಸ್ತಿ ಹಚ್ಚಬೇಕಾಗುತ್ತೆ. ಅದರಿಂದ ನಾನು ಸ್ವಲ್ಪ ಜಾಸ್ತಿನೇ ಜೆಲ್ ಮಾಡ್ಕೊಂಡಿದ್ದೆ. ತುದಿಲೇ ಜಾಸ್ತಿ ಡ್ರೈ ನನಗೆ, ಅದರಿಂದ ತುದಿಗೆ ಜಾಸ್ತಿ ಹಾಕ್ತಾಯಿದ್ದೀನಿ. ಒಂದು ಸಲ ಮಾಡಿಬಿಟ್ಬಿಟ್ರೆ ರಿಸಲ್ಟ್ ಸಿಗೋಲ್ಲ. ನಾನಂತೂ ಹಂಗೆ ಮಾಡ್ತಿದ್ದೀನಿ ಅಂದ್ಕೊಳ್ಳಿ, ಒಂದು 2 ಸಲ 3 ಸಲ ಮಾಡ್ತಿದ್ದೀನಿ, ಟೈಮ್ ಸಿಗ್ತಿಲ್ಲ. ಅದರಿಂದ ಈ ರೀತಿ ಟೈಮ್ ಸಿಕ್ಕಿದಾಗ ಹಚ್ತಾಯಿದ್ದೀನಿ. ನೋಡಿ, ಈ ರೀತಿ ಸ್ವಲ್ಪ ಮಸಾಜ್ ಮಾಡಿಕೊಂಡೆ. ಮತ್ತು ಕೂದಲಿಗೆ ಹಚ್ತಾಯಿದ್ದೀನಿ ತುದಿಲಿ. ಅಲ್ಲೇ ಸ್ವಲ್ಪ ಜಾಸ್ತಿ ಡ್ರೈ ಇರೋದು, ಸೊ ಹಚ್ತಾಯಿದ್ದೆ. ವಾರಕ್ಕೆ ಒಂದು 2 ಸಲ 3 ಸಲ ಈ ರೀತಿ ಟ್ರೈ ಮಾಡಿ. ಮೊದಲು ಒಂದು ಸಲ ಈ ಅಗಸೆ ಬೀಜಕ್ಕೆ ಅಕ್ಕಿ ಹಾಕಿ ಬೇಯಿಸಿ ಹಚ್ಚಿ ತೋರಿಸಿದ್ದೆ. ಅದು ಅಷ್ಟೇ ಸಖತ್ತಾಗಿ ರಿಸಲ್ಟ್ ಕೊಡುತ್ತೆ. ಲೈವಲ್ಲೇ ತೋರಿಸಿದ್ದೆ ನಾನು ನಿಮಗೆ ರಿಸಲ್ಟು. ಈ ರೀತಿಯೂ ಟ್ರೈ ಮಾಡ್ಬೋದು, ಆ ರೀತಿಯೂ ಟ್ರೈ ಮಾಡ್ಬೋದು. ನಿಮ್ಗೆ ಆ ರೀತಿ ಬೇಕು ಅಂದರೆ ಆ ರೀತಿ ಟ್ರೈ ಮಾಡಿ, ಈ ರೀತಿ ಬೇಕು ಈ ರೀತಿ ಟ್ರೈ ಮಾಡಿ. 2 ರಿಸಲ್ಟ್ ಕೊಡುತ್ತೆ. ಇವಾಗ ಈ ಕಡೆ ಸೈಡ್ ಹಚ್ತಾ ಇದ್ದೀನಿ. ಇದಂತೂ ನನ್ನ ಫೇವ್ರೇಟ್ ಅಂತ ನೆನ್ಕೋಬೋದು. ಈ ಏರ್ ಪ್ಯಾಕ್ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಪಕ್ಕ ವಾರಕ್ಕೆ 3 ಸಲ 4 ಸಲ ಮಾಡಿದರೆ ನಿಮ್ಗೆ ರಿಸಲ್ಟ್ ತುಂಬ ಚೆನ್ನಾಗಿ ಸಿಗುತ್ತೆ. ಈ ರೀತಿ ಕೂದಲಿಗೆ ಹಚ್ತಾ ಇದ್ದೀನಿ. ಜೆಲ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು. ಕೂದಲಿಗೆ ಸ್ವಲ್ಪ ಜಾಸ್ತಿನೇ ಹಚ್ಬೇಕಾಗುತ್ತೆ. ರಿಸಲ್ಟ್ ಬೇಕು ಅಂತ ಹೇಳಿದ್ರೆ ಜಾಸ್ತಿನೇ ಹಚ್ಚಬೇಕು, ಇಲ್ಲಾಂದರೆ ರಿಸಲ್ಟು ಲೇಟ್ ಆಗಿಬಿಡುತ್ತೆ. ಇವಾಗ ಈ ಕಡೆ ತುದಿಗೆ ಹಚ್ತಾ ಇದ್ದೀನಿ ಜಾಸ್ತಿ. ಈ ರೀತಿ ಮೇಲ್ಗಡೆಯಿಂದ ಕೆಳಗಡೆ ಕೂದಲು ಎಳಿತಾ ಇದ್ದೀನಿ. ನಾನು ಸ್ವಲ್ಪ ಉಳ್ಕೊಂಡಿತ್ತಲ್ವ, ಅದಕ್ಕೆ ಆ ರೀತಿ ಹಚ್ತಾ ಇದ್ದೀನಿ. ಈ ರೀತಿ ಎಳೆದು ಮಸಾಜ್ ಮಾಡೋದ್ರಿಂದ ಏರ್ ಸ್ವಲ್ಪ ಸ್ಟ್ರೈಟ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಇವಾಗ ಫೈನಲಿ 2 ಕಡೆ ಹಚ್ಚಾಯಿತು. ತಮ್ನೇಲ್ಗೆ ಫೋಟೋ ತಗೊಳ್ಳೋಕ್ಕೆ ಪೋಸ್ ಕೊಡ್ತಾ ಇದ್ದೆ, ಏನು ತಿಳ್ಕೊಬೇಡಿ. ತಮ್ನೇಲ್ ಕ್ರಿಯೇಟ್ ಮಾಡೋಕ್ಕೆ ಆ ರೀತಿ ಪೋಸ್ ಕೊಡ್ತಾ ಇದ್ದೆ. ಇವಾಗ ಮಸಾಜ್ ಮಾಡ್ತಾಯಿದ್ದೀನಿ. 2 ಕಡೆ ಸೈಡ್ ಹಚ್ಚಾಯ್ತಲ್ವ, ಸ್ವಲ್ಪ ಒಂದು 2 ನಿಮಿಷ ಮಸಾಜ್ ಮಾಡೋಣ ಅಂತ ಹೇಳಿ ಮಸಾಜ್ ಮಾಡ್ತಾಯಿದ್ದೀನಿ. ಈ ರೀತಿ ಮಸಾಜ್ ಮಾಡೋದ್ರಿಂದ ಹೇರು ಗ್ರೋತ್ ಆಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಹೊಸ ಕೂದಲು ಹುಟ್ಟೋಕ್ಕೂ ತುಂಬ ಸಹಾಯ ಮಾಡುತ್ತೆ ಈ ರೀತಿ ಮಸಾಜ್ ಮಾಡೋದ್ರಿಂದ. ನೀವು ಕೊಕೊನಟ್ ಆಯಿಲ್ನೂ ಅಷ್ಟೇ ರೀತಿ ಮಸಾಜ್ ಮಾಡೋದ್ರಿಂದ ಹೇರ್ ಗ್ರೋತ್ ಆಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಮಸಾಜ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಗೆ ಹಚ್ಕೋತಾ ಇದ್ದಾಗಲೇ ಗೊತ್ತಾಗ್ಬಿಡುತ್ತೆ ಎಷ್ಟು ಕೂಲ್ ಆಗುತ್ತೆ, ಆಮೇಲೆ ಎಷ್ಟು ಸ್ಮೂತ್ ಆಗುತ್ತೆ ಕೂದಲು ಅಂತ. ಎರಡು ಕಡೆ ಸೈಡ್ನು ಒಂದೇ ಕಡೆ ಸೈಡ್ ಸೇರಿಸಿದೆ. ಇವಾಗ ಹಚ್ಕೊಂಡಾಗಿದೆ. ಇವಾಗ ಇದನ್ನು ಒಟ್ಟಿಗೆ ಸೇರಿಸಿ ಮಸಾಜ್ ಮಾಡ್ತಾಯಿದ್ದೀನಿ.
ಹಾಗೆಲ್ಲ ಆಯ್ತಲ್ವ, ಅದಕ್ಕೆ ಮೇಲ್ಗಡೆ ಎತ್ತು ಕಟ್ಟೋಣ ಕೂದಲುನ ಅಂತ ಹೇಳಿ ಕಟ್ಕೋತಾ ಇದ್ದೀನಿ. ಇನ್ನೂ ಸ್ವಲ್ಪ ಜೆಲ್ ಉಳ್ಕೊಂಡಿತ್ತು, ಅದರಿಂದ ಅದನ್ನು ಸ್ವಲ್ಪ ಎತ್ಕೊಂಡು ಎಲ್ಲ ಕೂದಲು ಒಟ್ಟಿಗೆ ಐತಲ್ಲ ಅದಕ್ಕೆ ಹಚ್ತಾ ಇದ್ದೆ. ಇವಾಗ ಎತ್ತು ಕಟ್ಕೊಂಡೆ ಕ್ಲಿಪ್ ಹಾಕ್ತಾಯಿದ್ದೀನಿ. ಹೆಚ್ಚಾಗಿದೆ. ಒಂದು 2 hours ಬಿಟ್ಟು ಇದನ್ನು ಸ್ನಾನ ಮಾಡಬೇಕು. ನೀಟಾಗಿ ಶಾಂಪೂ ಹಾಕಿ ಸ್ನಾನ ಮಾಡಬೇಕು. ಹೇರ್ ವಾಶ್ ಮಾಡ್ಕೊಬಂದು ನಿಮಗೆ ರಿಸಲ್ಟ್ ಹೇಗಿದೆ ಅಂತ ಹೇಳ್ತೀನಿ. ಲೈವಲ್ಲಿ ತೋರಿಸ್ತೀನಿ, ನೀವೇ ನೋಡಿ, ನಿಮಗೆ ಗೊತ್ತಾಗ್ಬಿಡುತ್ತೆ. ತಮ್ನೇಲ್ಗೆ ಒಂದು ಫೋಟೋ ಹಾಕೊಳ್ಳೋಣ ಅಂತ ಹೇಳಿ ಪೋಸ್ ಕೊಡ್ತಾಯಿದ್ದೆ. ತುಂಬ ಹೊತ್ತಾಗಿತ್ತಲ್ವ, ನನ್ನ ಮಗಳಿಗೆ ಏನು ತಿನ್ನೋಕ್ಕೆ ಕೊಟ್ಟಿರಲಿಲ್ಲ. ಅದರಿಂದ ಏನಾದರೂ ಕೊಡೋಣ ಅಂತ ಹೇಳಿ ದಾಳಿಂಬೆನ ನೀಟಾಗಿ ವಾಶ್ ಮಾಡಿ, ಚಾಕು ಮತ್ತು ಪ್ಲೇಟು ದಾಳಿಂಬೆ ಎಲ್ಲನೂ ಕ್ಲೀನಾಗಿ ತೊಳೆದು ಕಟ್ ಮಾಡ್ತಾಯಿದ್ದೀನಿ. ತಗೊಬಂದು ಪಾಪು ರೂಮಲ್ಲಿದ್ಲು, ಆಟಾಡ್ತಾಯಿದ್ಲು. ಅವಳದು ಐಟಮ್ಸ್ ತಗೊಂಡು, ಅದರಿಂದ ನಾನು ಇಲ್ಲೇ ಬಂದು ಕಟ್ ಮಾಡೋಣ ಅವಳ ಜೊತೆಗೇನೆ ಅಂತ ಮಾತಾಡ್ತಾ ಅಂತ ಇಲ್ಲೇ ಬಂದು ಕಟ್ ಮಾಡ್ತಾಯಿದ್ದೀನಿ. ಕಟ್ ಮಾಡಿದೆ, ಇವಾಗ ಬಿಡಿಸ್ತಾ ಇದ್ದೀನಿ. ಅವಳು ಅಲ್ಲೇ ಸೈಡಲ್ಲಿ ಆಟಾಡ್ತಾ ಇದ್ದಾಳೆ ನೋಡಿ, ಕಾಣಿಸ್ತಾ ಇದೆ ಸ್ವಲ್ಪ ಸೌಂಡ್, ಜೋರು ಸೌಂಡ್ ಬರ್ತಾವಳೆ. ಬಿಡಿಸ್ತಾ ಇದ್ದೀನಿ ಅವಳು ಕೊಡೋಣ ಅಂತ ಹೇಳಿ. ತುಂಬ ಒಳ್ಳೆಯದು ಮಕ್ಕಳಿಗೆ ದಾಳಿಂಬೆ ಕಾಳು. ನೀವು 6 month ಕಂಪ್ಲೀಟ್ ಆಗಿರೋ ಪಾಪುಗಳಿಗೆ ಕೊಡ್ಬೋದು. ನಾನು ಮುಂಚೆ 6 month ಕಂಪ್ಲೀಟ್ ಆಗೋಕ್ಕಿಂತ ಮುಂಚೆಯಿಂದಲೇ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದೀನಿ ತಿನ್ಸೋಕ್ಕೆ ಅವಳಿಗೆ. ಚೆನ್ನಾಗಿರೋದಿಲ್ಲದೆಲ್ಲ ಸೈಡಿಗೆ ಎತ್ತಾಕ್ತಾಯಿದ್ದೆ. ಬಿಡಿಸಾಯಿತು. ಪಾಪುಗೆ ಫ್ರೂಟ್ಸ್ ತಿನ್ಸೋದಿದೆಯಲ್ಲ ಅದನ್ನು ತಗೊಬಂದು ಅದಕ್ಕೆ ದಾಳಿಂಬೆ ಕಾಳನ್ನ ತುಂಬ್ತಾ ಇದ್ದೆ. ತುಂಬಿಟ್ಟು ಕೊಟ್ಟರೆ ಏನಿಲ್ಲ, ಅವಳೇ ತಿಂತಾಳೆ, ನಾವೇನು ತಿನ್ನಿಸ್ಬೇಕಾಗಿಲ್ಲ, ಇಷ್ಟಪಟ್ಟು ತಿಂತಾಳೆ. 2 hours ಆಗಿ ಏರ್ ವಾಶ್ ಎಲ್ಲ ಮಾಡ್ಕೊಬಂದಿದ್ದೀನಿ. ಲೈವಾಗಿ ತೋರಿಸಿದ್ದೀನಿ, ನೀವೇ ರಿಸಲ್ಟ್ ನೋಡ್ಬೋದು. ಒಂದೇ ಸಾರಿಗೆ ಎಷ್ಟು ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ಅಂತ. ಒಂದು ಸ್ವಲ್ಪನೂ ಸಿಕ್ಕಿಲ್ಲದೆ ಇರೋ ಸ್ಮೂತಾಗಿ ನನ್ನ ಹೇರ್ ಆಗಿದೆ, ನೋಡ್ಬೋದು ನೀವೇ. ನನಗಂತೂ ತುಂಬ ಇಷ್ಟ ಆಯಿತು. ಇನ್ಮೇಲೆ ಕಂಟಿನ್ಯೂಸ್ ಆಗಿ ಮಾಡ್ತೀನಿ, ವೀಕಲ್ಲಿ ಒಂದು 3 days ಆದರೂ ನಾನು ಮಾಡ್ತೀನಿ. ನಿಮಗೂ ಯಾರಿಗಾದರೂ ಇಷ್ಟ ಆದರೆ ಮಾಡಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ರಿಸಲ್ಟು. ಆಮೇಲೆ ಮತ್ತೆ ನೀವೇ ಮಾಡ್ತೀರಾ ನೋಡಿ. ಇವಾಗ ತಲೆ ಬಾಚು ಕೂಡ ತೋರಿಸ್ತಾ ಇದ್ದೀನಿ ನಾನು, ನೋಡ್ಬೋದು ನೀವು ಎಷ್ಟು ಸ್ಮೂತಾಗಿದೆ. ಸ್ವಲ್ಪ ಸ್ಟ್ರೈಟ್ ಥರನೂ ಕಾಣಿಸ್ತಾ ಇದೆ ಏರು. ಮನೇಲೇ ಸಿಗೋವಂಥ ಪದಾರ್ಥದಿಂದ ಅದು ಇಷ್ಟು ಕಡಿಮೆ ರೇಟಲ್ಲಿ ಇಷ್ಟು ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂದಮೇಲೆ ಯಾಕೆ ಮಿಸ್ ಮಾಡ್ಕೋಬೇಕು. ನೀವು ಟ್ರೈ ಮಾಡಿ, ಅದಕ್ಕೇನು ಜಾಸ್ತಿ ಏನು ದುಡ್ಡು ಖರ್ಚಾಗೋದಿಲ್ಲ ಅಲ್ವಾ. ನೋಡಿ ನೀವೇ ಎಷ್ಟು ಚೆನ್ನಾಗಾಗಿದೆ ನನ್ನ ಕೂದಲು ಅಂತ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.